ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ 4ನೇ ವಾರ್ಷಿಕೋತ್ಸವ ಸಮಾರಂಭ. ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯ ಉದ್ಯಾನಕ್ಕೆ ಸಚಿವ ಸಂಪುಟ ಅನುಮೋದನೆ. ಸಚಿವ ಈಶ್ವರ್ ಖಂಡ್ರೆಗೆ ಅಭಿನಂದನೆ. ಔರದ್ ಬಸ್ ನಿಲ್ದಾಣ ಎದುರು ಶಾರ್ಟ್ ಸರ್ಕ್ಯೂಟ್ನಿಂದ ಭಾರೀ ಬೆಂಕಿ. 10ಕ್ಕೂ ಹೆಚ್ಚು ಅಂಗಡಿಗಳು ಭಸ್ಮ. ಬೀದರ್ನಲ್ಲಿ ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಚರ್ಚ್ 2ನೇ ವಾರ್ಷಿಕೋತ್ಸವ ಸಂಭ್ರಮ. ಸುದ್ದಿಯ ವಿವರಗಳು. ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ಬೆಂಗಳೂರು ಜಿಲ್ಲಾ ಶಾಖೆ ಬೀದರ್ ಘಟಕವು ತನ್ನ 4ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಇಂದು ಬೀದರ್ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆಸಿತು. ಈ ಸಮಾರಂಭವು ಆರೋಗ್ಯ ಇಲಾಖೆ ಅಧಿಕಾರಿಗಳು, ವಿವಿಧ ಘಟಕಗಳ ನಿರೀಕ್ಷಣಾಧಿಕಾರಿಗಳು ಹಾಗೂ ನಗರದಲ್ಲಿನ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ನಡೆಯಿತು. ಸಮಾರಂಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗೋಡೆ ಅವರು ಮಾತನಾಡಿ, ಮನುಷ್ಯನ ಜೀವನದಲ್ಲಿ ನಾನು ದೊಡ್ಡವನು, ಅವನು ಸಣ್ಣವನು ಎಂಬ ಭಾವನೆ ಬಿಟ್ಟು ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ಮಾಡಬೇಕು ಎಂದರು. ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಉತ್ತಮ ಆರೋಗ್ಯ ಸೇವೆಯನ್ನು ಜನರಿಗೆ ಒದಗಿಸಬೇಕು. ಎಲ್ಲರೂ ಒಂದೇತನದಿಂದ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದ್ದಾರೆ. ಡಾಕ್ಟರ್ ಮಹೇಶ್ ಬಿರಾದರ್ ಮಾತನಾಡಿ, ಮನುಷ್ಯನ ಜೀವನದಲ್ಲಿ ಕೊನೆಯವರೆಗೂ ಸೇವೆ ಮಾಡುವ ಕ್ಷೇತ್ರ ಎಂದರೆ ಆರೋಗ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ತಮ್ಮ ಕೆಲಸವನ್ನು ಸದಾ ಸಾಮಾಜಿಕ ಕಳಕಳಿಯಿಂದ ಹೃದಯಪೂರ್ವಕವಾಗಿ ಮಾಡಬೇಕು. ಸಾರ್ವಜನಿಕರ ಆರೋಗ್ಯವೇ ಸರ್ಕಾರದ ಮೂಲ ಉದ್ದೇಶವಾಗಿದೆ. ಜನರ ಆರೋಗ್ಯ ಸುಧಾರಣೆಗೆ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು. ಅವರು ಆರೋಗ್ಯ ಸೇವೆಯಲ್ಲಿ ನೈತಿಕತೆ, ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯ ಪಾತ್ರವನ್ನು ವಿವರಿಸಿ, ಅಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನು ಜನರ ಹಿತಕ್ಕಾಗಿ ನಿರ್ವಹಿಸುವ ಅಗತ್ಯವನ್ನು ಒತ್ತಿ ಹೇಳಿದರು. ಆರೋಗ್ಯ ಇಲಾಖೆಯ ಎಲ್ಲ ನೌಕರರು ಒಟ್ಟಿಗೆ ಕಾರ್ಯನಿರ್ವಹಿಸಿ ಉತ್ತಮ ಸೇವೆಯನ್ನು ನೀಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಂಡಿ ಅಹಮದ್, ಡಾಕ್ಟರ್ ಸಂಜು ಕುಮಾರ್ ಪಾಟೀಲ್, ಡಾಕ್ಟರ್ ಕಿರಣ್ ಪಾಟೀಲ್, ಡಾಕ್ಟರ್ ಶಿವಕುಮಾರ್ ಪಾಟೀಲ್, ಡಾಕ್ಟರ್ ದಿಲೀಪ್ ಪಾಟೀಲ್, ಸಂಘದ ಸದಸ್ಯರು, ಹಿರಿಯ ಆರೋಗ್ಯ ಅಧಿಕಾರಿಗಳು, ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಒಂದು ಏನು ಭಾವನೆ ಅಂತ ಬಂದಿದ್ದೀವಿ, ನಾವು ಒಂದು ಕಾಮನ್ ಮಿನಿಮಮ್ ಸಮಾಜಕ್ಕೆ ಒಂದು ಉತ್ತಮ ಸೇವೆ ನೀಡಬೇಕಂತ ಬಂದಿದ್ದೀವಿ. ನಾವು ಇದೆಯನ್ನ ದೇಹ ಇಟ್ಕೊಂಡ್ಬಿಟ್ಟು ನಾವು ನಡಿಬೇಕಾಗಿದೆ. ಅದು ಬಿಟ್ಟು ನಾವು ಬೇರೆ ಬೇರೆ ಥರ ಮಾಡಕ್ಕೆ ಹೋದರೆ ನಮ್ಮ ವೈಯಕ್ತಿಕ ಜನಕ್ಕೂ ಚೆನ್ನಾಗಿಲ್ಲ, ಸಮಾಜಕ್ಕೂ ಚೆನ್ನಾಗಿಲ್ಲ, ಮತ್ತು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಅದೂ ಚೆನ್ನಾಗಿಲ್ಲ ಅಂತ ನನ್ನ ಅನಿಸಿಕೆ ಇದೆ. ಎಲ್ಲ ಪದಾಧಿಕಾರಿಗಳಿಗೆ ತಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋದ ಬಹಳ ಅವಶ್ಯಕತೆ ಇದೆ. ಈ ವಿಷಯನ ಪದೇ ಪದೇ ಯಾಕೆ ಪಾಟೀಲ್ ಹೇಳ್ತಾರೆ ಅಂತ ಅನ್ನಿಸ್ಬೋದು. ಜಗತ್ ಮಟ್ಟದಲ್ಲಿ ಇವತ್ತು ತಾವೇನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ ನೋಡ್ತಾ ಇದ್ದೀರಾ, ನಾನು ದೊಡ್ಡವನು ನೀನು ದೊಡ್ಡವನು ಖಂಡಿತ ಇದೆ. ಸೊ ಅದನ್ನು ನಾವು ಬಿಡ್ಬಿಡಕ್ಕಾಗುತ್ತೆ. ಯಾಕಂದ್ರೆ ನಮ್ಮ ಕಾರ್ಯ ನೀಡುತ್ತಾ ಇರೋದು ನಮ್ಮ ಕ್ಷೇತ್ರನೇ ಬೇರೆ. ಮನುಷ್ಯನಿಂದ ಒಂದು ನಾನು ದೊಡ್ಡವನು ನೀನು ದೊಡ್ಡವನು ಬಿಟ್ರೆ ಎಲ್ಲರೇ ಸರಿರುತ್ತೆ. ಸಂತರು, ಮಹಾತ್ಮರು ಎಲ್ಲರೂ ಬೇಡ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮಾನವೀಯ ಮೌಲ್ಯವನ್ನು ನಾವು ಕಾಪಾಡಬೇಕಾಗಿದೆ. ಸೊ ನಾನು ಜಾಸ್ತಿ ಸಮಯ ತಗೋತಾ ಇಲ್ಲ. ನನಗೊಂದು ಭಾಳಷ್ಟು ಇಂಪಾರ್ಟೆಂಟ್ ಫೋನ್ ಕಾಲ್ ಬರ್ತಾ ಇದ್ದಾರೆ, ನಾನು ಅಟೆಂಡ್ ಮಾಡಲೇಬೇಕು. ಸೊ ಇನ್ನೊಮ್ಮೆ ನಾವೆಲ್ಲರೂ ಕೂಡಿ ಒಂದು ಉತ್ತಮ ಆರೋಗ್ಯ ಇಲಾಖೆ, ಮಾದರಿ ಇಲಾಖೆ, ಮಾದರಿ ಸರ್ಕಾರ ನೌಕರ ಸಂಘ ಅಂತ ಮಾಡಬೇಕಂತ ನನಗೆ ಆಸೆ ಇದೆ. ಸೊ ಎಲ್ಲ ಪದಾಧಿಕಾರಿಗಳನ್ನು ಕರೆಯಿದೆ. ಯಾವುದೇ ವಿಷಯದಲ್ಲಿ ನಿಮ್ಮ ಬೇಡಿಕೆ ಇರೋದಿಲ್ಲ, ನನ್ನ ಬೇಡಿಕೆ. ನಾನು ನಿಮ್ಮವನೇ. ಈಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ನಾವು ಹೋಗಿದ್ದೀವಿ ಓಡಿ ಕುಡಿ ಅಂತ. ಓಡಿ ಹಿಡಿದು ನನಗೆ ಬೇಕಾಗಿದೆ. ಸೊ ಹಾಗಾಗಿ ನಾನು ಏನು ಕಾರ್ಯ ಮಾಡಿಲ್ಲ, ನನಗೋಸ್ಕರ ನಾನು ಮಾಡಿದ್ದೀನಿ ಹೊರತುಪಟ್ಟು ನಾನು ನಿಮಗೋಸ್ಕರ ಏನು ಮಾಡಿಲ್ಲ.
ಸೊ ದಯವಿಟ್ಟು ಯಾರು ಇಲ್ಲಿ ನಂದು ನಿಂದು ಅಂತ ಬಿಟ್ಬಿಡಿ. ಇವೆಲ್ಲರೂ ಒಂದೇ ನಾಣ್ಯದ ಒಂದು ಹೆಡ್ ಆ್ಯಂಡ್ ಟೇಲ್ಸ್ ಇದ್ದಾಗೆ ಎರಡಕ್ಕೂ ಮಹತ್ವ ಇದೆ. ಒಂದೇ ಭಾಗ ಇದ್ರೆ ಯಾವುದಕ್ಕೂ ಮಹತ್ವ ಇರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಇವು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸಂಘ ಮತ್ತು ನನ್ನ ಇಲಾಖೆ ಎಲ್ಲ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಇವತ್ತು ಒಂದು ಉತ್ತಮವಾಗಿ ಕಾರ್ಯಕ್ರಮ ಮಾಡಿದ್ದೀರಾ. ಇದು ಹಿಂಗೆ ಮುಂದುವರಿಸಲಿ. ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ನೋಡ್ಬೋದು, ಆರೋಗ್ಯ ಕ್ಷೇತ್ರ ಅಂತಂದ್ರೆ ಬಹಳ ಉದಾತ್ತವಾಗಿರ್ತಕ್ಕಂಥ ಒಂದು ಪ್ರೊಫೆಷನ್. ಇಟ್ ಇಸ್ ಎ ನೋಬೆಲ್ ಪ್ರೊಫೆಷನ್. ಇದು ಉದಾತ್ತವಾಗಿರ್ತಕ್ಕಂಥ ಸೇವೆ, ಆರೋಗ್ಯ ಸೇವೆ ಮನುಷ್ಯನ ಜೀವನದಲ್ಲಿ ಕೊನೆಯ ಉಸಿರು ಇರುವವರೆಗೂ ಒಂದು ಸೇವೆಯನ್ನು ಮಾಡತಕ್ಕಂಥ ಕ್ಷೇತ್ರ ಅಂತ ಯಾವುದಾದ್ರೂ ಇದ್ರೆ, ಮನುಷ್ಯನ ಕೊನೆಯ ಉಸಿರಿರುವವರೆಗೂ ಸೇವೆ ಮಾಡತಕ್ಕಂಥ ಕ್ಷೇತ್ರ ಅಂತ ಅದು ಯಾವುದಾದ್ರೂ ಇದ್ರೆ ನಮ್ಮ ಆರೋಗ್ಯ ಕ್ಷೇತ್ರ ಆಗ್ತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಅಂತ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಒಂದು ಜವಾಬ್ದಾರಿಯಿಂದ ಮತ್ತು ಒಂದು ಸಾಮಾಜಿಕ ಕಳಕಳಿಯಿಂದ, ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ನಾವು ಏನಂದ್ರೆ ಸೇವೆಯನ್ನ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಇವತ್ತಿನ ದಿವಸ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಆವಿಷ್ಕಾರಗಳು ನಡೀತಾ ಇದ್ದಾವೆ. ಈಗಾಗಲೇ DHO ಸರ್ ಹೇಳಿದ್ರು, ನಾವೆಲ್ಲ ಇನ್ನೂ ಹಳೆಯ ಪದ್ಧತಿಯಲ್ಲೇ ಇದ್ದೀವಿ ಅಂತಕ್ಕಂಥದ್ದು. ಇನ್ನೋವೇಟಿವ್ ಐಡಿಯಾ, ಸಾಕಷ್ಟು ಹೊಸ ಪದ್ಧತಿಗಳಿಂದ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಸಾರ್ವಜನಿಕರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ, ಈ ನಾಡಿನ ರಾಷ್ಟ್ರದ ಕಟ್ಟಕಡೆ ವ್ಯಕ್ತಿಗೂ ಕೂಡ ಉತ್ತಮ ಆರೋಗ್ಯ ಸೇವೆಯನ್ನು ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಸರ್ಕಾರ ಏನೋ ಸಾರ್ವಜನಿಕರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಹಲವಾರು ಯೋಜನೆಗಳು ಇವತ್ತು ಜಾರಿಗೆ ತಂದಿದೆ. ಆದರೆ ಆ ಎಲ್ಲ ಆರೋಗ್ಯ ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನಮ್ಮ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಒಂದೇ ಆರೋಗ್ಯ ಇಲಾಖೆ ನೌಕರರ ಸಂಘ ಮಾಡಿ ಅದರಲ್ಲಿ ಎಲ್ಲರೂ ಒಟ್ಟಾರೆ ಕಾರ್ಯಕ್ರಮ ಮಾಡಿದ್ರೆ ಶೋಭೆ ಬರುತ್ತೆ ಅಂತ. ಖಂಡಿತ ಇವತ್ತು ರಾಜ್ಯದಲ್ಲಿ 20 ವರ್ಷಗಳ ಕಾಲ ಆರೋಗ್ಯ ಇಲಾಖೆಯ ನೌಕರ ಸಂಘನ ಕಾರ್ಯನಿರ್ವಹಿಸ್ತಾ ಇದೆ. ಯಾಕೆ ಕ್ಯಾಡರ್ಗಳಿದೆ ಅಂದ್ರೆ ಇಲ್ಲಿ ಗ್ರೂಪ್ ಡಿ ನೌಕರ್ ಹಿಡ್ಕೊಂಡು ಎಲ್ಲಾ ಕ್ಯಾಡರಿಗೆ ಅದರದೇ ಆದಂತ ಒಂದು ಹೋರಾಟಗಳಿವೆ, ಅದರದೇ ಆದಂತ ಒಂದು ಜಾಬ್ ಚಾರ್ಟ್ ಇದೆ. ಆ ಜಾಬ್ ಚಾರ್ಟ್ ಇದ್ದ ಕಾರಣ ಕ್ಯಾಡರ್ ವೈಸ್ ಸಂಘಗಳ ರಾಜ್ಯ ಮಟ್ಟದಲ್ಲಿ ಇದನ್ನ ನಡೀತಾ ಇದೆ. ಅದಕ್ಕೆ ಖಂಡಿತ ತಾವು ಏನ್ ನಮಗೆ ಒಂದು ಸಲಹೆಯನ್ನ ನೀಡಿದ್ದೀರಿ, ಆ ಸಲಹೆ ಖಂಡಿತ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನ ಒಂದಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಆದರೆ ಕ್ಯಾಡರ್ ಸಂಘಗಳಿಗೆ ಅಲ್ಲಿರ್ತಕ್ಕಂಥ ಅವರ ಸಮಸ್ಯೆಗಳು ಕೂಡ ಬಗೆಹರಿಸಲಿಕ್ಕೆ ಅದು ಒಂದು ವೇದಿಕೆ ಮಾಡಿಕೊಳ್ಳಿಕ್ಕೆ ಇಂಥ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಅದಕ್ಕೆ ನನಗೆ ಇಷ್ಟೊಂದು ಸಮಯನ ನೀಡಿರಿ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಮಾದರಿಯಲ್ಲಿ 153 ಎಕರೆ ವಿಸ್ತೀರ್ಣದ ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯ ಉದ್ಯಾನ ನಿರ್ಮಾಣಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿರುವುದು ನಾಡಿಗೆ ಹೆಮ್ಮೆಯ ವಿಷಯವಾಗಿದೆ. ಅರಣ್ಯ ಮತ್ತು ಪರಿಸರ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾದ ಈ ಉದ್ಯಾನವನವು ಬಸವಣ್ಣರ ಆದರ್ಶಗಳನ್ನು ಪ್ರತಿಬಿಂಬಿಸುವ ಜೊತೆಗೆ ಪರಿಸರ ಸಂರಕ್ಷಣೆ ಹಾಗೂ ಜೀವ ವೈವಿಧ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಬಾಲ್ಕಿಯ ಹಿರೇಮಠದಲ್ಲಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಮೃತ ಮಹೋತ್ಸವ ಸಮಿತಿಯವರಿಂದ ಹೊರತಂದ 2025ರ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಔರಾದ್ ಪಟ್ಟಣದ ಬಸ್ ನಿಲ್ದಾಣದ ಎದುರಿನ ವ್ಯಾಪಾರ ಮಳಿಗೆಗಳಲ್ಲಿ ಭಾರೀ ಬೆಂಕಿ ಅನಾಹುತ ಸಂಭವಿಸಿ 10 ಅಂಗಡಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮಗೊಂಡ ಘಟನೆ ತಡರಾತ್ರಿ ನಡೆದಿದೆ.
ರಾತ್ರಿ ವೇಳೆಗೆ ಬಸ್ ಸ್ಟ್ಯಾಂಡ್ ಸಮೀಪದ ಪಾತ್ರೆ ಅಂಗಡಿಗಳ ಸಾಲಿನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲೇ ಪಾತ್ರೆ ಸ್ಟೋರ್, ಫರ್ನಿಚರ್ ಶಾಪ್, ಕಿರಾಣಿ ಅಂಗಡಿ, ಫುಟ್ವೇರ್ ಸೇರಿದಂತೆ ಸುಮಾರು 9 ರಿಂದ 10 ವ್ಯಾಪಾರ ಮಳಿಗೆಗಳಿಗೆ ಬೆಂಕಿ ವ್ಯಾಪಿಸಿದೆ. ಅಂಗಡಿಗಳಲ್ಲಿ ಇದ್ದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಅಪಾರ ಆರ್ಥಿಕ ನಷ್ಟ ಉಂಟಾಗಿದೆ. ಬೆಂಕಿಯ ಜ್ವಾಲೆಗಳು ಎತ್ತರಕ್ಕೆ ಏರಿದ್ದರಿಂದ ಸ್ಥಳೀಯರು ಭಯಭೀತರಾಗಿದ್ದು, ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಲಾಯಿತು. ಈ ವೇಳೆ ಪಕ್ಕದಲ್ಲೇ ಇರುವ ನಿವಾಸಿಗಳಿಗೆ ಅಪಾಯ ಎದುರಾದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮಹೇಶ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಂಗಡಿ ಮಾಲೀಕರಿಂದ ಮಾಹಿತಿ ಪಡೆದು ನಷ್ಟದ ಅಂದಾಜು ವರದಿ ಸಿದ್ಧಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಪಕ್ಕದಲ್ಲೇ ವಾಸವಿರುವ ಸ್ಥಳೀಯ ನಿವಾಸಿ ಮಹಿಳೆಯೊಬ್ಬರು ಅಚಾನಕ್ ಬೆಂಕಿ ಹೊತ್ತಿಕೊಂಡಾಗ ಭಾರಿ ಸದ್ದು ಕೇಳಿಬಂತು. ಹೊರಗೆ ಬಂದು ನೋಡಿದರೆ ಎಲ್ಲ ಅಂಗಡಿಗಳು ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿದ್ದು, ತಡವಾಗಿ ಬಂದ ಅಗ್ನಿಶಾಮಕ ದಳದಿಂದ ಇಷ್ಟು ಅನಾಹುತವಾಗಿದೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು. ಗಾಡಿ ಬಂತು ಸರ್, ಅದು ಒಪ್ಪಂದ ಸರ್. ಇದು ಅವರ ಲೋಕಲ್ ಏನು ಮಾಡಿಲ್ಲ, ಕ್ಯಾಮರಾದಿಂದ ನೋಡಿ. ಎಲೆಕ್ಟ್ರಿಕ್ ಬಿಟ್ಟು ಮತ್ತೇನಾದರೂ ಇತ್ತ ಇಲ್ಲ ಬಾಜು ಸರ್ ಚಪ್ಲಿ ಅಂಗಡಿ ಇದೆ ಸರ್. ಇಲ್ಲಿ ಚಪ್ಲಿ ಅಂಗಡಿ ಕಡೆಯಿಂದ ಬಂದ ಸರ್ ಬೆಂಕಿ ಸರ್. ಚಪ್ಪಲಿ ಅಂಗಡಿ ಕಡೆಯಿಂದ ಬಂದ್ರಲ್ಲಿ ಮುಂದರ ಭಾಂಡೆ ಬರ್ತಾನೆ ಮಾಡಿ ಫರ್ನಿಚರ್ ಭಾಂಡೆ ಸರ್, ಬೇರೆ ಏನಿಲ್ಲ. ಎಲೆಕ್ಟ್ರಿಕ್ ವೈರ್ ಎಲ್ಲ ಮೇಲಿಂದ ಇದ್ದೀನಿ ನೀವು पोस्टर कर दे बेटा हमारा जरा सरला. बोलो 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 ಪೆಟ್ರೋಲ್ ಐಟಮ್ चप्पल दुकान से आप बाहर आए? बाहर आए तो बाहर आने से क्या दिखा वहाँ पे? जल रहा है, जल रहा है। जल रहा है। आँच लगी, आँच लगी। आज थोड़ी थोड़ी लगी थी आज। हाँ। फिर वो अग्निशम वाले आए, थोड़ा तो पानी का किसको 1-1:30 बजे का टाइम है? नहीं, 1:30 बजे का 1:30 टाइम। हाँ, तो 1:30 बजे कौन कॉल किया अग्निशामक को? दूसरे करे हमारे हाँ, पड़ोसी करे। पड़ोसी। तो पड़ोसी। जगह थे सब हमारे सारे। पास नहीं था, उनके हाँ, पास उनके था। पास था। उन्होंने करे। तो फायर वाले कब आए? वो आए, 2 बजे। हाँ, 2 बजे आपको कॉल करने के कितने समय बाद आए? वो ये देखो, क्या तो 15-20 मिनट तो डेढ़ आधा घंटे के ऊपर आएंगे। 1:30 बजे, 1 बजे मैं उठी, 1 बजे मैं देखी, 1:30 बजे उन्होंने आए। उनके अग्निशम में पानी नहीं था, 2 बैनर 3 बैनर पानी था, उतना मारे। अब वो इधर से आ रहा, भड़की से आ रहा, बोले 4-4:30 बजे अग्निशम आया सब। जब तक हम चिल्ला रहे, रो रहे, पुकार रहे, सब करे, मगर अग्निशम से नहीं है उनका। तो 1:30 बजे जो उनको 1:30 बजे आप कॉल किए तो ये 15 मिनट में आए। उसके पास 4 बैरल ನೀರ್ था। ಅವು ಸಾಗೋಗಿನ ಮೇಲೆ ಮತ್ತೆ ಬರ್ಲಕ್ 4 ಗಂಟೆಗೆ ಇಲ್ಲ 4ಕ್ಕೆ ಬಂದು ನೋಡಿ, 4 ಬಂದು ಕರೆಕ್ಟ್ 4ಕ್ಕೆ ಬಂದ. ಬೀದರ್ದಿಂದ ಬಿ ಆगे ಬಂದ, ಈ ಗಾಡಿ ಬಿ ಆगे ಬಂದ. 4 पूरा सुबह के लिए
ಎಷ್ಟು 3 ಗಂಟೆ ದಗದಾಗ ಉರ್ಲೈತಿದೆ. ಪೂರ ಒಳ್ಳೆ ಚೆನ್ನಾಗಿ ಈಗ ಸಾಬ್ರೆ ನಮ್ ಕಾಕಲತಿ ನನ್ ಮಕ್ಕಳ ಮರ್ಗಳು ಗರಿತಿದ್ದ ನನ್ ಮಕ್ಕಳ ಮರ್ಗಳು ಅದ ಇತ್ತಿಲ್ರಿ ಸುಟ್ಟೋಯ್ತದ ಅಂತ ವಿಚಾರ ಮಾಡಿ ಅವ್ರ ಮಕ್ಕಳ ಕಾಲ್ ಬಿದ್ದಾನ. ಈಗ ಅವ್ರ ಬಳಿ ನೀರು ಇಲ್ಲ ಈ ಕಡೆ ನಿಮ್ದು ಏನಾಗಿಲ್ಲ ಈ ಕಡೆ ಥೋಡೆ ಶೆಕೆ ಹತ್ತಿ ಯಾಕೆ ನೀರ್ ಹಾಕಿದ್ದಿಲ್ಲ ಅನ್ನೋದು. ಕಿಂಗ್ ಆಫ್ ಇಂಟರ್ನ್ಯಾಷನಲ್ ಚರ್ಚ್ ಬೀದರ್ 2 ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಕಾರ್ಯಕ್ರಮವು ಇದೇ 12ರಂದು ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಪಾಸ್ಟರ್ ಹಾಗೂ ಯವನಸ್ಥರ ಸಭೆಕೂಟ ನಡೆಯಲಿದೆ ಎಂದು ಡಾಕ್ಟರ್ ಮನೋಜ್ ಪೌಲ್ ಹಾಗೂ ಡಾಕ್ಟರ್ ಜಾನ್ ಶಾಮೀನ್ ಬೆಂಗಳೂರು ತಿಳಿಸಿದರು. ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ ವಾರ್ಷಿಕೋತ್ಸವ ಸಮಾರಂಭವು ನಗರದ ಬಕ್ಕಪ್ಪ ಕೋಟೆ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ರೆವರೆಂಡ್ ಡಾಕ್ಟರ್ ಜಾನ್ ಶಾಮಿನ್, ಫೌಂಡರ್ ಅಂಡ್ ಚೇರ್ಮನ್ ಆಫ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕಾರ್ಪೊರೇಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಬೆಂಗಳೂರು ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಮನೋಜ್ ಪೌಲ್, ಫೌಂಡರ್ ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಚರ್ಚ್ ಬೀದರ್ ಅವರು ಎಲ್ಲ ಆತ್ಮೀಯ ದೇವರ ಸಂದೇಶಕರಿಗೆ ಹಾಗೂ ಕ್ರೈಸ್ತ ಭಕ್ತಾದಿಗಳಿಗೆ ಮತ್ತು ಯವನಸ್ಥರಿಗೆ ಕಾರ್ಯಕ್ರಮಕ್ಕೆ ಆಗಮನದ ಮನವಿ ಕೋರಿದರು. ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರಿಗೆ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಇದೇ 12ನೇ ತಾರೀಕು ನಾನು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದೇನೆ. ಕರ್ತನ ದಾಸನಾದ ನಾನು ಇಡೀ ಕರ್ನಾಟಕದ ಉಜ್ಜೀವನಕ್ಕಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಕ್ರಿಸ್ತನ ಮಹಿಮೆ ಪ್ರೀತಿ ಮೂಲಕವಾಗಿ ಎಬ್ಬಿಸಬೇಕೆಂಬಂತ ಆಶಯದೊಂದಿಗೆ ನಾವು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದೇವೆ. 12ನೇ ತಾರೀಕು ಬೆಳಿಗ್ಗೆ ಪಾಸ್ಟರ್ಸ್ ಒಂದು ಮೀಟಿಂಗ್ ಇರ್ತದೆ. ಆ ಪಾಸ್ಟರ್ಸ್ ಮೀಟಿಂಗ್ ನಲ್ಲಿ ನಾವು ಕಾನೂನಾತ್ಮಕವಾದ, ಸಂವಿಧಾನಾತ್ಮಕವಾದ ಅನೇಕ ವಿಚಾರಗಳನ್ನ ಇದುವರೆಗೂ ನೀವು ತಿಳ್ಕೊಳ್ಳದ, ಇದುವರೆಗೂ ನೀವು ಕಲಿಯದ ಅನೇಕ ಸಂಗತಿಗಳನ್ನ ವಾಕ್ಯದ ಮೂಲಕ, ಸಂವಿಧಾನದ ಮೂಲಕ ಮತ್ತು ಕಾನೂನಿನ ಮೂಲಕ ಅರಿವನ್ನ ನಿಮಗೆ ಮೂಡಿಸುವುದಕ್ಕಾಗಿ ಬರ್ತಾ ಇದ್ದೇವೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇವಕರುಗಳು, ಸಭಾ ಹಿರಿಯರುಗಳು, ಸಭಾ ನಾಯಕರುಗಳು, ಸುವಾರ್ತಿಕರು ಕೂಡಿ ಬನ್ನಿ. ಅದೇ ಸಾಯಂಕಾಲ 6 ಗಂಟೆಗೆ ನಾವು ಬೀದರ್ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತ ಕೂಟವನ್ನ ನಾವು ಪಾಸ್ಟರ್ ಮನೋಜ್ ಕುಮಾರ್ ಅವರ ಸಭೆಯ ವಾರ್ಷಿಕೋತ್ಸವಕ್ಕೆ ನಾವು ಬರ್ತಾ ಇದ್ದೇವೆ. ಸಾಯಂಕಾಲ ಅದ್ಭುತವಾದ ಸಂದೇಶದೊಂದಿಗೆ ಕರ್ತನ ಮಹಿಮೆಯನ್ನ ಪ್ರಕಟಿಸುವಂತ ಪರಲೋಕ ಸಾನ್ನಿಧ್ಯದ ಪ್ರಾತಿನಿಧ್ಯವನ್ನ, ಆ ಮಹಿಮೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಬರ್ತಾ ಇದ್ದೇವೆ. ಬನ್ನಿ, ಭಾಗವಹಿಸಿ ದೈವಿಕ ಆಶೀರ್ವಾದವನ್ನ ಹೊಂದಿಕೊಳ್ಳ್ರಿ. ಮರಿಬೇಡಿ, ಇದೇ 12ನೇ ತಾರೀಕು ನಾವು ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೂ ಸಭಾಪಾಲಕರ ಮಧ್ಯದಲ್ಲಿ ಕೂಟ ಏರ್ಪಡಿಸಲ್ಪಟ್ಟಿದೆ. ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ನಮ್ಮ ಸಹೋದರರಾದ ಪಾಸ್ಟರ್ ಮನೋಜ್ ಅವರ ಸಭೆಯ ವಾರ್ಷಿಕೋತ್ಸವದಲ್ಲಿ ಪರಲೋಕದ ಮಹಿಮೆಯ ವಾಕ್ಯವು ಬಿತ್ತಲ್ಪಡುತ್ತದೆ. ಬಂದು ಭಾಗವಹಿಸಿ ದೊಡ್ಡ ಮಹಿಮೆಯ ಕಾರ್ಯಗಳನ್ನ ಕಾಣಬೇಕೆಂಬುದಾಗಿ ಆಹ್ವಾನಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಸೊ ಪ್ರೈಸ್ ಲಾರ್ಡ್. ದೇವ್ರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಾನು ನಿಮ್ಮೆಲ್ಲರಿಗೆ ಇದನ್ನ ಮುಂದೆ ಬರಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಸೊ ಕಾರಣ ಏನಂತಂದರೆ, ನಮ್ಮ ಚರ್ಚಿಗೆ ಬೆಂಗಳೂರು ಪಟ್ಟಣದಿಂದ ರೆವರೆಂಡ್ ಡಾಕ್ಟರ್ ಜಾನ್ ಸೈಮನ್, ಫೌಂಡರ್ ಆ್ಯಂಡ್ ಚೇರ್ಮನ್ ಆಫ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನರ್ ಅಂದರೆ ಇವನು ಬರ್ತಾ ಇದ್ದಾರೆ. ಸೊ ದಿನಾಂಕ 12 ಜನವರಿ, ಇದೇ ತಿಂಗಳು 2026 ಮಧ್ಯಾಹ್ನ ಪಾಸ್ಟರ್ ಮೀಟಿಂಗು ಮತ್ತು ಲೀಡರ್ಸು ಮತ್ತು ಯೂತ್ ಮೀಟಿಂಗ್ ಇರ್ತದೆ. ಸೊ ಸಮಯ 12 ಗಂಟೆ ನಮ್ಮ ಇರ್ತೀವಿ. ಸೊ ದಯಮಾಡಿ ನೀವೆಲ್ಲರೂ ಬರಬೇಕಂತ ನಾನು ವಿನಂತಿ ಮಾಡ್ತೇನೆ. ಕಾರಣ ಏನಂತಂದರೆ, ಸೊ ಅನೇಕ ಅಂದರೆ ವಿಷಯಗಳನ್ನು ಕಲೀಲಿಕ್ಕೆ ಆ ದಿನ ಸಹಾಯವಾಗ್ತದೆ. ಕಾರಣ ಏನಂತಂದರೆ, ಕಾನೂನಿನ ಅರಿವು ಭಾಳ ಪ್ರಾಮುಖ್ಯವಾಗಿದೆ ಮತ್ತು ಅನೇಕ ಸ್ಥಳಗಳಲ್ಲಿ ಅವರು ಬಲವಾಗಿ ಉಪಯೋಗಿಸಲ್ಪಡ್ತಕ್ಕಂಥ ದೇವ ಸೇವಕರು ಇದ್ದಾರೆ. ಸೊ ದಯಮಾಡಿ ನೀವೆಲ್ಲರೂ ಬರಬೇಕೆಂಬುದಾಗಿ ಬೀದರ್ನಲ್ಲಿರ್ತಕ್ಕಂಥ ಎಲ್ಲ ಸಭೆದವರಿಗೆ ನಾನು ಹೃದಯಪೂರ್ವಕವಾಗಿ ಎಲ್ಲ ಸೇವಕರಿಗೆ ನಾನು ಸ್ವಾಗತಿಸುವರಾಗಿದ್ದೇನೆ. ಮತ್ತು ಅದೇ ರೀತಿ ಸಾಯಂಕಾಲ ನಮ್ಮ ಚರ್ಚಿನ ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿಯ ಒಂದು 2ನೇ ವಾರ್ಷಿಕೋತ್ಸವ ಇರ್ತದೆ. ಅದಕ್ಕೂ ಸಹ ನಿಮ್ಮೆಲ್ಲರಿಗೆ ನಾನು ಸ್ವಾಗತಿಸ್ತೇನೆ. ದಯಮಾಡಿ ನೀವು ಬರ್ರಿ, ಅನೇಕರು ಕರ್ಕೊಂಬರ್ರಿ. ಸೊ ದೇವ್ರ ಆಶೀರ್ವಾದ ಕೊಡುತ್ತೇನೆ ನಿಮ್ಮೆಲ್ಲರೂ ನಾನು ಮನವಿ ಮಾಡ್ತೇನೆ ಮತ್ತು ಅತಿ ವಿನಯದಲ್ಲಿ ನಿಮ್ಮನ್ನು ಕೇಳಿಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್.
ನಟ ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಟೀಸರ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಟೀಸರ್ನಲ್ಲಿನ ಕಾರು ದೃಶ್ಯಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ಒಂದೆಡೆಯಾಗುತ್ತಿದ್ದರೆ, ಅದರಲ್ಲಿ ಹೀರೋ ಯಶ್ ಹೇಳುವ ಡ್ಯಾಡಿ ಈಸ್ ಹೋಮ್ ಡೈಲಾಗ್ ಭಾರಿ ಫೇಮಸ್ ಆಗಿದೆ. ಇದೀಗ ಟಾಕ್ಸಿಕ್ ಸಿನಿಮಾ ಟೀಸರ್ ಮಾದರಿಯಲ್ಲಿಯ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಐ ಮೂಲಕ ವಿಡಿಯೋವೊಂದನ್ನು ಎಡಿಟ್ ಮಾಡಿ ಹರಿಬಿಟ್ಟಿದ್ದು ಭಾರಿ ವೈರಲ್ ಆಗಿದೆ. ಇಲ್ಲಿ ಡೈಲಾಗ್ ರಾಜಕಾರಣಕ್ಕೆ 2028ರ ಚುನಾವಣೆಗೆ ಸಂಬಂಧಿಸಿ ಇದೆ. ಎಐ ಸೃಷ್ಟಿತ ವಿಡಿಯೋದಲ್ಲಿ ನಾವು ಈ ರಾಜ್ಯವನ್ನು ಶಾಂತಿಯುತವಾಗಿ ಲೂಟಿ ಮಾಡಲು ಬಯಸುತ್ತೇವೆ ಎಂದು ಡಿಕೆ ಶಿವಕುಮಾರ್ ಹೇಳಿದರೆ, ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕೀಯಕ್ಕೆ ಮರಳುತ್ತಾರೆಂದು ನಿಮಗೆ ಅನಿಸುತ್ತಿದೆಯಾ ಎಂದು ಕೇಳುತ್ತಾರೆ. ಆಗ ಡಿಕೆ ಶಿವಕುಮಾರ್ ನನಗೆನಿಸುವುದಿಲ್ಲ ಸರ್ ಎಂದಾಗ ಕಾರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ರಾಯಲ್ ಎಂಟ್ರಿ ಕೊಡ್ತಾರೆ. ಅವರು ಇಲ್ಲಿಗೆ ಬರಬಾರದಿತ್ತು ಎಂದು ಡಿಕೆ ಶಿವಕುಮಾರ್ ಹೇಳುತ್ತಾರೆ. ಕೊನೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಡ್ಯಾಡಿ ಈಸ್ ಹೋಮ್ ಎಂದು ಡೈಲಾಗ್ ಹೇಳುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. We want to loot this state peacefully. Do you think he'll return to state politics? I don't think so. Wait, he wasn't supposed to be here. Daddy is home. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಜನವರಿ 20ರಂದು ಹಿರಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರ ನಿರ್ಣಾಯಕ ಸಭೆಯನ್ನು ಕರೆದಿದ್ದು, ಇದು ಸಂಘಟನೆಯ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾಗಿದೆ. ಅದರ ಮುಂದಿನ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಉದ್ದೇಶಿಸಲಾಗಿದೆ. ಹಿರಿಯ ನಾಯಕ ಮತ್ತು ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಡಿಸೆಂಬರ್ 14ರಂದು ನಿಧನರಾದ ನಂತರ 5 ವರ್ಷಗಳ ಅವಧಿಯ ಉಳಿದ 3.5 ವರ್ಷಗಳನ್ನು ಯಾರು ಪೂರ್ಣಗೊಳಿಸುತ್ತಾರೆ ಎಂಬುದನ್ನು ಸಭೆಯು ನಿರ್ಧರಿಸುತ್ತದೆ. ಪ್ರಸ್ತುತ ಹಂಗಾಮಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಸಚಿವ ಮತ್ತು ಬಾಲ್ಕಿಯ ಹಿರಿಯ ಕಾಂಗ್ರೆಸ್ ಶಾಸಕ ಈಶ್ವರ್ ಖಂಡ್ರೆ ಅವರು ಈ ಹುದ್ದೆಗೆ ಪ್ರಮುಖ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ. ಮಹಾಸಭಾದ ಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತು ಹಿರಿಯ ಉಪಾಧ್ಯಕ್ಷರಾಗಿರುವ ಖಂಡ್ರೆ ಅವರನ್ನು ಸೂಕ್ಷ್ಮ ಪರಿವರ್ತನೆಯ ಸಮಯದಲ್ಲಿ ಸಾಂಸ್ಥಿಕ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಸಾಮರ್ಥ್ಯವಿರುವ ಅಭ್ಯರ್ಥಿಯಾಗಿ ನೋಡಲಾಗುತ್ತಿದೆ. ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ಈ ಹಿಂದೆ ಮಹಾಸಭಾದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.